ರೈತರ ಫಲವತ್ತಾದ ಭೂಮಿಯನ್ನು ವಶಪಡಿಸಿಕೊಳ್ತಕ್ಕಂಥದ್ದು ರೈತರಿಗೆ ಮಾರಣವಾದಂಥ ಶಾಸನಗಳನ್ನು ತರುತ್ತಾ ಬಿಡದಿ ಹಾರೋಹಳ್ಳಿ ಹೋಬಳಿಗಳಲ್ಲಿ ಸುಮಾರು 18 ರಿಂದ 19 ಹಳ್ಳಿಗಳ ಜನರ ಒಟ್ಟು ವಿಸ್ತೀರ್ಣ 9,600 ಎಕರೆ ಫಲವತ್ತಾದ ಭೂಮಿ. ಇದು ಸುಮಾರು ಒಂದು 2-3 ದಿನಗಳಿಂದ ನಾನು ಟಿವಿಗಳಲ್ಲಿ ಗಮನಿಸ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಹಾರೋಹಳ್ಳಿ, ಬಿಡದಿ ಆ ಭಾಗದಲ್ಲಿರ್ತಕ್ಕಂಥ ಫಲವತ್ತಾದ ಭೂಮಿ ಎಷ್ಟು ಫಲವತ್ತವಾಗಿದೆ ಅಂತಂದರೆ ಆ ನೋಡಲಿಕ್ಕೆ ಕಣ್ಣಿಗೆ ಒಂದು ರಮ್ಯವಾದಂಥ ನೋಟವನ್ನು ಕಾಣ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಹೈನುಗಾರಿಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು. ತಿಂಗಳಿಗೆ ಸುಮಾರು 6 ರಿಂದ 7 ಲಕ್ಷ ಲೀಟರ್ KMF ಕೊಡ್ತಕ್ಕಂಥದ್ದು ಅಲ್ಲಿನ ಜನರ ಉದ್ಯೋಗವಾಗಿರ್ತಕ್ಕಂಥದ್ದು. ಅಲ್ಲಿನ ರೈತರು ಕೇವಲ 2 ಎಕರೆ 3 ಎಕರೆ 4 ಎಕರೆ ಒಳಗಡೆ ಅತಿ ಸಣ್ಣ ರೈತರು. ಅವರು ಜೀವನೋಪಾಯ ಅದರ ಮೇಲೆ ಇರತಕ್ಕಂಥದ್ದು. ಇದರಿಂದ ಸುಮಾರು 75% ಜನ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು, ಈ ಸುದ್ದಿಗೋಷ್ಠಿಗೆ ಜಿಲ್ಲೆಯ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮಾಡುತ್ತಿದ್ದೇವೆ. ದಿನಾಂಕ 2/6/2026 ರಾತ್ರಿ 8 ಗಂಟೆಗೆ ಆದರ್ಶ್ ಸೇರಿದಂತೆ ಸುಮಾರು ಅಪರಾಧಿಗಳು 14 ಜನರ ಒಂದು ಗುಂಪೊಂದು ಅಕ್ರಮ ಕೂಟ ಕಟ್ಟಿಕೊಂಡು ಇವನದು ಬಹಳ ಆಗಿದೆ, ಇವನನ್ನು ಕೊಲ್ಲುವ ಉದ್ದೇಶದಿಂದ ನಮ್ಮ ಕೈಯಲ್ಲಿದ್ದ ಕಟ್ಟಿಗೆಗಳು, ಕ್ರಿಕೆಟ್ ಬ್ಯಾಟು ಹಿಡಿದುಕೊಂಡು ಬಂದು, ಏನಲ್ಲಿ ಬ್ಯಾಗರ್ ಸುಳಿ ಮಗನೇ, ನೀನೇನು ಸಂಕೇತನ ಬೆಂಬಲದೊಂದಿಗೆ ನಮ್ಮ ಎದುರಿಗೆ ಬಹಳ ದಿಮಾಕು ಮಾಡುತ್ತೀಯ, ನಿನ್ನನ್ನು ಇವತ್ತು ಕಲಾಸ್ ಮಾಡುತ್ತೇವೆ ಅಂತ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿ ಕಟ್ಟಿಗೆಗಳು ಮತ್ತು ಕ್ರಿಕೆಟ್ ಬ್ಯಾಟುಗಳಿಂದ ತನ್ನ ಮಗನ ಎಡಗೈ ಮೊಣಕ್ಕೆ ಕೆಳಗೆ ಬಲಗಾಲಿನಲ್ಲಿ ಮೊಣಕಾಲಿನ ಕೆಳಗೆ ಮತ್ತು ತಲೆಯ ಒಡೆದು ಭಾರೀ ಪೆಟ್ಟುಗೊಳಿಸಿ ಮರಣಾಂತಿಕ ಹಲ್ಲೆಯನ್ನು ಮಾಡಿ ಕೊಲೆ ಮಾಡುವ ಪ್ರಯತ್ನಿಸಿದ್ದಾರೆ. ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ತನ್ನ ಮಗನನ್ನು ಒಪೆಕ್ ಆಸ್ಪತ್ರೆಗೆ ಸೇರಿಸಿ ನಂತರ ದಿನಾಂಕ 2/6/2026 ಗುಂಡೆ ನಂಬರ್ 52/2026 ದೂರನ್ನು ಫಿರ್ಯಾದಿದಾರರಾದ ಶ್ರೀಮತಿ ಲಕ್ಷ್ಮಿ ಗಂಡ ದಿವಂಗತ ಭೀಮಯ್ಯ ದಾಖಲಿಸಿರುತ್ತಾರೆ. ಪೊಲೀಸ್ ಇಬ್ಬರು A1 ಮತ್ತು A3 ಆರೋಪಿಗಳು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿರುತ್ತಾರೆ. ಆದರೆ